ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಪಕ್ಷದಲ್ಲೇ ಸ್ವಲ್ಪ ಪಕ್ಷ ಸೋಲ್ಬೇಕು ಅಂತ ಕೆಲವರು ಕೆಲಸ ಮಾಡಿದ್ದಾರೆ, ಷಡ್ಯಂತ್ರ ಮಾಡಿದ್ದಾರೆ ಅಂತ ಇಲ್ಲಿ ಪಕ್ಷದ ನಾಯಕರೇ ಹೇಳಿದ್ರು. ಅಲ್ಪಸಂಖ್ಯಾತ ಸಮುದಾಯದಲ್ಲೇ ಪ್ರಭಾವಿ ನಾಯಕರು ಅಲ್ಲಿ ಡೈವರ್ಟ್ ಮಾಡಿಸಿದ್ದಾರೆ ಸಮುದಾಯದ ನೋಡ್ಕೊಳ್ಳಲ್ಲ, ಯಾರು ನಾಯಕರು ಅಂತ ಹೇಳಿ ಮುಗಿಸ್ಕೊಳ್ತಾ ಇದ್ದಾರೆ. ಇದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಒಟ್ಟಾರೆಯಾಗಿ ಚುನಾವಣೆಯಲ್ಲಿ ಉತ್ತಮವಾದಂಥ ಫಲಿತಾಂಶ ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ತಾರೆ. ಸೊ ಆರೋಪ ಪ್ರತ್ಯಾರೋಪಗಳು ಅವೆಲ್ಲವೂ ಕೂಡ ಸಹಜ ಚುನಾವಣೆಗಳಲ್ಲಿ. ಆದರೆ ಪಕ್ಷ ಎಲ್ಲವನ್ನು ಕೂಡ ಗಮನಿಸ್ತದೆ. ಸೊ ಚುನಾವಣೆ ಒಂದು ಉತ್ತಮವಾದಂಥ ರೀತಿಯಲ್ಲಿ ಚುನಾವಣೆ ನಡೆದಿದೆ. ಇವತ್ತು ಸರ್ಕಾರದ ಕೆಲಸ ಕಾರ್ಯಗಳು, ಆ ಭಾಗದಲ್ಲಿದ್ದಂಥ ಶಾವನೂರು ಶಿವಶಂಕರಪ್ಪನವರ ಬಗ್ಗೆ ಇದ್ದಂಥ ಪ್ರೀತಿ ಗೌರವ ಇವತ್ತು ಎಲ್ಲವೂ ಕೂಡ ನಮಗೆ ಪಕ್ಷದ ಪರವಾಗಿ ಕೆಲಸ ಮಾಡಿದೆ. ಖಂಡಿತ ನಮ್ಮ ಅಭ್ಯರ್ಥಿ ಸಮರ್ಥ ಮಲ್ಲಿಕಾರ್ಜುನ್ ಅವರು ಗೆಲ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸ ನಮ್ಮ ಪಕ್ಷಕ್ಕೆ ಇದೆ. ಸರ್, ಟಿಕೆಟ್ ಕೊಡುವಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಟ್ಟಾಗೆ ಇದ್ರು, ಆದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಆ ಸಮುದಾಯವನ್ನ ದಾರಿ ತಪ್ಪಿಸಿದ್ದಾರೆ ಅಂತ ಹೇಳಿ ಸಲೀಂ ಅಹಮದ್, ರಿಜ್ವಾನ್ ಅರ್ಷದ್ ಅವರು ಮಾಡಿರೋ ಆರೋಪ. ಈಗ ನೋಡ್ರಿ, ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಒಟ್ಟಾರೆ ನನ್ನ ಪ್ರಕಾರ ಚುನಾವಣೆಯಲ್ಲಿ ಗೆಲ್ತೇವೆ. ಗೆದ್ದ ಮೇಲೆ ಇವೆಲ್ಲವೂ ಕೂಡ ಶೂನ್ಯ ಆಗುತ್ತೆ. ನಾಳೆ ಮತ್ತೆ ನಾಡಿದ್ದು ಹಿರಿಯ ಶಾಸಕರು ಒಂದು 35ರಿಂದ 40 ಶಾಸಕರು ಡೆಲ್ಲಿಗೆ ಹೋಗ್ತಾ ಇದ್ದಾರೆ, ಹೈಕಮಾಂಡ್ ನಾಯಕರನ್ನು ಭೇಟಿ ಆಗ್ತಾ ಇದ್ದಾರೆ. ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಇಲ್ಲ, ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ ನನಗೆ. MLAಗಳಿಗೆ ಏನಾರ ಗೊತ್ತಿದೆಯೋ ಏನೋ ನನಗೆ ಗೊತ್ತಿಲ್ಲ. ಸರ್, ಈಗ ತಮಿಳುನಾಡು ಚುನಾವಣೆಗೆ ಎಲ್ಲ ಸ್ಟೇಟ್ ನಾಯಕರನ್ನು ಕೂಡ ಪ್ರಚಾರದ ಮತ್ತೆ ತಂತ್ರಗಾರಿಕೆಯನ್ನು ಹೋಗೋಕ್ಕೆ ಕಣಕ್ಕಿಳಿಸಿದ್ದಾರೆ. ನೀವು ಕೂಡ ಹೋಗ್ತಾ ಇದ್ದೀರಿ, ಎಲ್ಲೆಲ್ಲಿ ಭೇಟಿ ಹೋಗ್ತಾ ಇದ್ದೀರಿ? ಇವತ್ತು ಪಕ್ಷ ಸಭೆ ಕರೆದಿದೆ. ಸಭೆಯಲ್ಲಿ ಏನು ಸೂಚನೆಗಳನ್ನು ಕೊಡ್ತಾರೆ, ಏನು ಮಾರ್ಗದರ್ಶನ ನೀಡ್ತಾರೆ, ಅದರ ಪ್ರಕಾರ ನಾವು ಕೆಲಸ ಮಾಡ್ತೇವೆ. ಸೊ ಇವತ್ತು ಏನು ನಾವು ಇಂಡಿಯಾ ಅಲಯನ್ಸ್ ಇದೆ, ಇಂಡಿಯಾ ಅಲಯನ್ಸ್ ಪರವಾಗಿ ನಾವು ಕೆಲಸ ಮಾಡ್ತೇವೆ. ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನು ಮಾಡ್ತೀರಾ ಅಥವಾ ಮೈತ್ರಿ ಅಭ್ಯರ್ಥಿಗಳ ಪರವಾಗಿ ಕೂಡ ಪ್ರಚಾರ? ಇಲ್ಲ, ನಮ್ಗೆ ಏನು ಜವಾಬ್ದಾರಿ ಕೊಡ್ತಾರೆ, ಆ ಯಾವ ಕ್ಷೇತ್ರದ ಜವಾಬ್ದಾರಿ ಕೊಡ್ತಾರೆ ಆ ಕ್ಷೇತ್ರದಲ್ಲಿ ನಮ್ಮ ಕೆಲಸವನ್ನು ನಾವು ಮಾಡ್ತೀವಿ. ನೀವು ಎಷ್ಟು ದಿನ ಇರ್ತೀರಿ? ಏನು ಸೂಚನೆ ಕೊಡ್ತಾರೆ ಇವತ್ತು ಅದನ್ನ ನೋಡ್ತೀವಿ, ಪಾಲಿಸ್ತೀವಿ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಪಕ್ಷದಲ್ಲೇ ಸ್ವಲ್ಪ ಪಕ್ಷ ಸೋಲ್ಬೇಕು ಅಂತ ಕೆಲವರು ಕೆಲಸ ಮಾಡಿದ್ದಾರೆ, ಷಡ್ಯಂತ್ರ ಮಾಡಿದ್ದಾರೆ ಅಂತ ಇಲ್ಲಿ ಪಕ್ಷದ ನಾಯಕರೇ ಹೇಳಿದ್ರು. ಅಲ್ಪಸಂಖ್ಯಾತ ಸಮುದಾಯದಲ್ಲೇ ಪ್ರಭಾವಿ ನಾಯಕರು ಅಲ್ಲಿ ಡೈವರ್ಟ್ ಮಾಡಿಸಿದ್ದಾರೆ ಸಮುದಾಯದ ನೋಡ್ಕೊಳ್ಳಲ್ಲ, ಯಾರು ನಾಯಕರು ಅಂತ ಹೇಳಿ ಮುಗಿಸ್ಕೊಳ್ತಾ ಇದ್ದಾರೆ. ಇದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಒಟ್ಟಾರೆಯಾಗಿ ಚುನಾವಣೆಯಲ್ಲಿ ಉತ್ತಮವಾದಂಥ ಫಲಿತಾಂಶ ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ತಾರೆ. ಸೊ ಆರೋಪ ಪ್ರತ್ಯಾರೋಪಗಳು ಅವೆಲ್ಲವೂ ಕೂಡ ಸಹಜ ಚುನಾವಣೆಗಳಲ್ಲಿ. ಆದರೆ ಪಕ್ಷ ಎಲ್ಲವನ್ನು ಕೂಡ ಗಮನಿಸ್ತದೆ. ಸೊ ಚುನಾವಣೆ ಒಂದು ಉತ್ತಮವಾದಂಥ ರೀತಿಯಲ್ಲಿ ಚುನಾವಣೆ ನಡೆದಿದೆ. ಇವತ್ತು ಸರ್ಕಾರದ ಕೆಲಸ ಕಾರ್ಯಗಳು, ಆ ಭಾಗದಲ್ಲಿದ್ದಂಥ ಶಾವನೂರು ಶಿವಶಂಕರಪ್ಪನವರ ಬಗ್ಗೆ ಇದ್ದಂಥ ಪ್ರೀತಿ ಗೌರವ ಇವತ್ತು ಎಲ್ಲವೂ ಕೂಡ ನಮಗೆ ಪಕ್ಷದ ಪರವಾಗಿ ಕೆಲಸ ಮಾಡಿದೆ. ಖಂಡಿತ ನಮ್ಮ ಅಭ್ಯರ್ಥಿ ಸಮರ್ಥ ಮಲ್ಲಿಕಾರ್ಜುನ್ ಅವರು ಗೆಲ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸ ನಮ್ಮ ಪಕ್ಷಕ್ಕೆ ಇದೆ. ಸರ್, ಟಿಕೆಟ್ ಕೊಡುವಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಟ್ಟಾಗೆ ಇದ್ರು, ಆದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಆ ಸಮುದಾಯವನ್ನ ದಾರಿ ತಪ್ಪಿಸಿದ್ದಾರೆ ಅಂತ ಹೇಳಿ ಸಲೀಂ ಅಹಮದ್, ರಿಜ್ವಾನ್ ಅರ್ಷದ್ ಅವರು ಮಾಡಿರೋ ಆರೋಪ. ಈಗ ನೋಡ್ರಿ, ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಒಟ್ಟಾರೆ ನನ್ನ ಪ್ರಕಾರ ಚುನಾವಣೆಯಲ್ಲಿ ಗೆಲ್ತೇವೆ. ಗೆದ್ದ ಮೇಲೆ ಇವೆಲ್ಲವೂ ಕೂಡ ಶೂನ್ಯ ಆಗುತ್ತೆ. ನಾಳೆ ಮತ್ತೆ ನಾಡಿದ್ದು ಹಿರಿಯ ಶಾಸಕರು ಒಂದು 35ರಿಂದ 40 ಶಾಸಕರು ಡೆಲ್ಲಿಗೆ ಹೋಗ್ತಾ ಇದ್ದಾರೆ, ಹೈಕಮಾಂಡ್ ನಾಯಕರನ್ನು ಭೇಟಿ ಆಗ್ತಾ ಇದ್ದಾರೆ. ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಇಲ್ಲ, ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ ನನಗೆ. MLAಗಳಿಗೆ ಏನಾರ ಗೊತ್ತಿದೆಯೋ ಏನೋ ನನಗೆ ಗೊತ್ತಿಲ್ಲ. ಸರ್, ಈಗ ತಮಿಳುನಾಡು ಚುನಾವಣೆಗೆ ಎಲ್ಲ ಸ್ಟೇಟ್ ನಾಯಕರನ್ನು ಕೂಡ ಪ್ರಚಾರದ ಮತ್ತೆ ತಂತ್ರಗಾರಿಕೆಯನ್ನು ಹೋಗೋಕ್ಕೆ ಕಣಕ್ಕಿಳಿಸಿದ್ದಾರೆ. ನೀವು ಕೂಡ ಹೋಗ್ತಾ ಇದ್ದೀರಿ, ಎಲ್ಲೆಲ್ಲಿ ಭೇಟಿ ಹೋಗ್ತಾ ಇದ್ದೀರಿ? ಇವತ್ತು ಪಕ್ಷ ಸಭೆ ಕರೆದಿದೆ. ಸಭೆಯಲ್ಲಿ ಏನು ಸೂಚನೆಗಳನ್ನು ಕೊಡ್ತಾರೆ, ಏನು ಮಾರ್ಗದರ್ಶನ ನೀಡ್ತಾರೆ, ಅದರ ಪ್ರಕಾರ ನಾವು ಕೆಲಸ ಮಾಡ್ತೇವೆ. ಸೊ ಇವತ್ತು ಏನು ನಾವು ಇಂಡಿಯಾ ಅಲಯನ್ಸ್ ಇದೆ, ಇಂಡಿಯಾ ಅಲಯನ್ಸ್ ಪರವಾಗಿ ನಾವು ಕೆಲಸ ಮಾಡ್ತೇವೆ. ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನು ಮಾಡ್ತೀರಾ ಅಥವಾ ಮೈತ್ರಿ ಅಭ್ಯರ್ಥಿಗಳ ಪರವಾಗಿ ಕೂಡ ಪ್ರಚಾರ? ಇಲ್ಲ, ನಮ್ಗೆ ಏನು ಜವಾಬ್ದಾರಿ ಕೊಡ್ತಾರೆ, ಆ ಯಾವ ಕ್ಷೇತ್ರದ ಜವಾಬ್ದಾರಿ ಕೊಡ್ತಾರೆ ಆ ಕ್ಷೇತ್ರದಲ್ಲಿ ನಮ್ಮ ಕೆಲಸವನ್ನು ನಾವು ಮಾಡ್ತೀವಿ. ನೀವು ಎಷ್ಟು ದಿನ ಇರ್ತೀರಿ?
ಏನು ಸೂಚನೆ ಕೊಡ್ತಾರೆ ಇವತ್ತು ಅದನ್ನ ನೋಡ್ತೀವಿ, ಪಾಲಿಸ್ತೀವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.